ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ದುರಾಸೆಯ ಗೃಹಸ್ಥ ಅಂತ. ಕತೆನ ಶುರು ಮಾಡೋಣ, ಕೊನೆಯವರೆಗೂ ನೋಡಿ. ಗೋಪಾಲಾಚಾರಿ ಒಬ್ಬ ಬಡ ವ್ಯಾಪಾರಿ. ಒಂದಿನ ಅವನು ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಸರ್ಪವೊಂದು ಮುಳ್ಳಿನ ರಾಶಿಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವುದನ್ನು ಕಾಣ್ತಾನೆ. ಅದನ್ನು ನೋಡಿದ ಗೋಪಾಲಾಚಾರಿ ತನ್ನ ಕೈಯಲ್ಲಿದ್ದ ದೊಡ್ಡ ಕೋಲಿನಿಂದ ಮುಳ್ಳನ್ನು ಸರಿಸಿ ಹಾವನ್ನು ರಕ್ಷಿಸ್ತಾನೆ. ಹಾವಿನ ದುಸ್ಥಿತಿಯನ್ನು ಕಂಡು ಕನಿಕರಗೊಂಡು ಹತ್ತಿರದಲ್ಲಿ ಇದ್ದ ತನ್ನ ಮನೆಗೆ ಹೋಗಿ ಒಂದು ಬಟ್ಟಲಿನಲ್ಲಿ ಹಾಲನ್ನು ತೆಗೆದುಕೊಂಡು ಬರ್ತಾನೆ. ಹಾಲಿನ ಬಟ್ಟಲನ್ನು ಸರ್ಪದ ಮುಂದಿಟ್ಟು ಹಾಲನ್ನು ಕುಡಿಯುವಂತೆ ಪ್ರಾರ್ಥನೆ ಮಾಡ್ತಾನೆ. ಬಳಿಕ ತನ್ನ ಮನೆಗೆ ಹಿಂತಿರ್ತಾನೆ. ಮರುದಿನ ಆ ಬಟ್ಟಲನ್ನು ತರಲೆಂದು ಆ ಸ್ಥಳಕ್ಕೆ ಬರ್ತಾನೆ. ಬಟ್ಟಲಿನಲ್ಲಿ ಹಾವಿನ ಬದಲಾಗಿ 2 ಬಂಗಾರದ ನಾಣ್ಯಗಳನ್ನು ಕಾಣ್ತಾನೆ. ನಾಣ್ಯಗಳನ್ನು ಸಂತೋಷದಿಂದ ತೆಗೆದುಕೊಂಡು ಮನೆಗೆ ಹಿಂತಿರುಗ್ತಾನೆ. ಅಂದಿನಿಂದ ಪ್ರತಿದಿನ ಒಂದು ಬಟ್ಟಲು ಹಾಲನ್ನು ಸರ್ಪಕ್ಕೆ ಇಟ್ಟು ಬರುವುದು, ನಂತರ ಅದು ಕೊಡುವ ಬಂಗಾರದ ನಾಣ್ಯದೊಂದಿಗೆ ಹಿಂತಿರುಗುವುದು ಪರಿಪಾಠವಾಗಿ ಹೋಗುತ್ತೆ. ದಿನವೂ ದೊರೆಯುತ್ತಿದ್ದ ಆ ಬಂಗಾರದ ನಾಣ್ಯಗಳಿಂದ ಆತ ಪುನಃ ತನ್ನ ವ್ಯಾಪಾರವನ್ನು ಮುಂದುವರಿಸಿ ಶ್ರೀಮಂತ ವ್ಯಾಪಾರಿಯಾಗ್ತಾನೆ. ಹೆಂಡತಿ ಮಕ್ಕಳೊಂದಿಗೆ ಅವನು ಸಂತೋಷದಿಂದ ಜೀವಿಸತೊಡಗ್ತಾನೆ. ಒಮ್ಮೆ ಇದ್ದಕ್ಕಿದ್ದಂತೆ ಗೋಪಾಲಾಚಾರಿಯ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆಯೊಂದು ಹುಟ್ಟಿಕೊಳ್ಳುತ್ತೆ. ಆ ಸರ್ಪವು ತನ್ನ ಬಿಲದಲ್ಲಿ ಬಂಗಾರದ ನಿಧಿಯನ್ನು ಇಟ್ಟುಕೊಂಡಿರಬಹುದು ಎಂದು ಸರ್ಪವನ್ನು ಕೊಂದು ಬಿಟ್ಟರೆ ನಾನು ಒಂದೇ ದಿನದಲ್ಲೇ ಅಪಾರ ಚಿನ್ನವನ್ನು ಗಳಿಸಬಹುದು. ಆಗ ನಾನು ಈ ಊರಿಗೆ ಒಡೆಯನಾಗಬಹುದು. ಪ್ರತಿದಿನ ಹಾಲು ಕೊಟ್ಟು ಒಂದೊಂದು ನಾಣ್ಯಗಳನ್ನು ಹಾವಿನಿಂದ ಪಡೆಯುವ ಬದಲು ಶ್ರಮವೇಕೆ ಎಂದು ಯೋಚನೆ ಮಾಡ್ತಾನೆ. ಮರುದಿನ ತಾನು ತಂದ ಹಾಲನ್ನು ಬಟ್ಟಲನ್ನು ಹುತ್ತದ ಬಳಿ ಇಟ್ಟು ಹತ್ತಿರದಲ್ಲಿರುವ ಮರದ ಹಿಂದೆ ಅಡಗಿಕೊಳ್ತಾನೆ. ಆಗ ಹುತ್ತದಿಂದ ಸರ್ಪ ಹೊರಬರುವುದನ್ನು ಕಂಡು ತಾನು ತಂದಿದ್ದ ಕೋಲಿನಿಂದ ಸರ್ಪವನ್ನು ಹೊಡೆಯಲು ಮುಂದಾಗ್ತಾನೆ. ಚುರುಕಾದ ಆ ಸರ್ಪವು ಸರ್ರನೆ ತಪ್ಪಿಸಿಕೊಳ್ಳುತ್ತೆ. ಬುಸುಗುಡುತ್ತಾ ಸರ್ಪವು ಕೋಪದಿಂದ, ಎಲೆ ನೀಚನೆ, ಎಂತಹ ಕೆಲಸವನ್ನು ಮಾಡುತ್ತಿರುವೆ, ನೀನು ನೀಚ ಮಾನವನು ಎಂದಿತು. ಅತಿ ಆಶೆಯಿಂದ ನೀನು ಈ ರೀತಿ ಮಾಡಿರುವೆ. ನಿನ್ನ ಸಹವಾಸವೇ ನನಗೆ ಬೇಡ ಎಂದು ಹೇಳಿ ಆ ಕಾಡು ಬಿಟ್ಟು ಹೊರಟು ಹೋಯಿತು. ದುರಾಲೋಚನೆಗೆ ಒಳಗಾದ ಗೋಪಾಲಾಚಾರಿ ಸರ್ಪದ ಬಿಲವನ್ನು ಅಗೆದು ಬಂಗಾರದ ನಿಧಿಯನ್ನು ಹುಡುಕಲಾರಂಭಿಸ್ತಾನೆ. ಆದರೆ ಆ ಬಿಲದಲ್ಲಿ ಅವನಿಗೆ ಬಂಗಾರ ಬಿಡಿ ನಾಣ್ಯವೂ ಕೂಡ ಸಿಗಲಿಲ್ಲ. ಅವನು ನಿರಾಶೆಯಿಂದ ಮನೆಗೆ ಹಿಂತಿರುಗ್ತಾನೆ. ದುರಾಶೆಯಾದ ಗೋಪಾಲಾಚಾರಿಯಲ್ಲಿ ಇದ್ದ ಸಂಪತ್ತು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತೆ. ಅವನು ಕಡು ಬಡವನಾಗ್ತಾನೆ. ನನ್ನ ದುರಾಸೆಯೇ ನನ್ನ ಈ ಸ್ಥಿತಿಗೆ ಕಾರಣವಾಯಿತು ಎಂದು ಅರಿತು ಚಿಂತೆಗೊಳಗಾಗ್ತಾನೆ. ಸ್ನೇಹಿತರೆ, ಈ ಕಥೆಯ ಅರ್ಥ ಇಷ್ಟೇ. ಅತಿ ಆಸೆ ಗತಿಗೇಡಿತು ಎನ್ನುವ ಒಂದು ಸಾರಾಂಶವನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕು. ಕತೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.